ನಮಸ್ತೆ. ಚಾರೋಸು ವೃಷಭ ರಾಶಿಯವರ ನವೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಸೊ ಯಾವ್ದು ಅನ್ವಯಿಸುತ್ತೋ ಅದನ್ನ ಮಾತ್ರ ತಗೊಳ್ಳಿ, ಯಾವ್ದು ನಿಮಗೆ ಅನ್ವಯಿಸೋದಿಲ್ವೋ ಅದನ್ನ ಬಿಟ್ಬಿಡಿ. ಬಿಕಾಸ್ ಇಟ್ಸ್ ಎ ಜನರಲ್ ರೀಡಿಂಗ್. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ DM ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ರೀಡಿಂಗ್ ಕಲಿಯೋ ಆಸಕ್ತಿ ಇರೋರು ಕಲಿಬಹುದು, ಸೊ ಕಾಂಟ್ಯಾಕ್ಟ್ ಮಾಡಿ. ಒಂದಷ್ಟು ಕೋಪದ ಕೈಲಿ ಬುದ್ಧಿನ ಕೊಟ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ. ಒಂದಷ್ಟು ಯಾರ್ದೋ ದುಡ್ಡನ್ನು, ನಿಮ್ಮ ದುಡ್ಡನ್ನು ಜೋಪಾನ ಮಾಡುವಂಥ ಪ್ರಯತ್ನನ ಪಡ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಡಯಾಲಿಸಿಸ್ ಆಗುವಂಥ ಸಾಧ್ಯತೆಗಳಿದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ, ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕರ್ಕಾಟಕ ರಾಶಿ, ವೃಷಭ ರಾಶಿ ಇಬ್ಬರು ಪಾರ್ಟ್ನರ್ಸ್ ಅಂತ ಅನ್ಸುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ರಾಶಿಲಿ ಇರಬಹುದು. ಸೊ ಆ ಥರದ ಎನರ್ಜಿಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯ ಯಶಸ್ಸು ನಿಮಗೆ ಸಿಗುತ್ತೆ. ಈಗ ನೀವು ಸ್ಟಕ್ ಆಗಿ ಇರಬಹುದು, ಇಷ್ಟು ದಿನ ನಿಮಗೆ ಚಾಲೆಂಜಸ್ ಇದ್ದಿರಬಹುದು, ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ವಗೇರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದೀರಾ. ಬಟ್ ಇನ್ನು ಮುಂದೆ ಅದರಿಂದ ಹೊರಗೆ ಬರ್ತೀರಾ, ಸಾಕಷ್ಟು ಒಳ್ಳೆಯ ದಿನಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇರಬಹುದು, ಅಥವಾ ಡಿಸ್ಟರ್ಬ್ ಆಗಿರಬಹುದು ಮೈಂಡು. ಸೊ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಅನ್ನುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ಒಂದು ಸತಿ ಮೋಸ ಹೋಗಬೇಕು, 2 ಸತಿ ಮೋಸ ಹೋಗಬೇಕು, ಪದೇ ಪದೇ ಮೋಸ ಹೋಗ್ತಾ ಇದ್ರೆ ಅದಕ್ಕೆ ಯಾರು ಹೊಣೆ? ನೀವೇ ಹೊಣೆ. ಸೊ ನಿಮ್ಮ ಮೋಸಕ್ಕೆ ನೀವೇ ಕಾರಣ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆಂದರೆ ಮತ್ತೆ ಪ್ರೀತಿ ವಿಚಾರದಲ್ಲಿ, ಅಥವಾ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ವಿಚಾರದಲ್ಲಿ, ಅಥವಾ ಯಾರನ್ನ ತುಂಬ ನಂಬಿರ್ತೀರ ಅವರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಫೈನಾನ್ಷಿಯಲಿ ಒಂದಷ್ಟು ಚಾಲೆಂಜಸ್ ಇದೆ. ಸ್ಟಾರ್ಟಿಂಗಲ್ಲಿ ಪ್ರೀತಿಲಿ ಮೋಸ ಆಗುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುವಂಥದ್ದು, ಒಂದಷ್ಟು ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು. ಸೊ ಏನೋ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀರಾ, ಅದು ಫೇಲ್ ಆಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ಕಣ್ಣಿನ ಆಪ್ರೇಷನ್ ಫೇಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅದಾದಮೇಲೆ ಸ್ವಲ್ಪ ದಿನ ಅಷ್ಟೇ, ಅದು ಕಳೀತಾ ಇದ್ದಂಗೆ ನಿಮಗೆ ಹೆಚ್ಚಿನ ಒಂದು ಬದಲಾವಣೆ ಬರುತ್ತೆ. ಆರೋಗ್ಯದಲ್ಲೂ ಚೇತರಿಕೆ ಬರುತ್ತೆ, ರಿಕವರಿ ಆಗ್ತೀರಾ, ಮತ್ತು ಬೇರೆ ರೀತಿಯಲ್ಲೇ ನಿಮ್ಮ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಸಡನ್ನಾಗಿ ಬಿ ಕೇರ್ಫುಲ್ಲಾಗಿ ಓಡಾಡಿ ಅಥವಾ ನೋಡ್ಕೊಳ್ಳಿ. ಏನನ್ನ ಅಂದರೆ ಫೈನಾನ್ಷಿಯಲ್ ವಿಚಾರನ, ಹೆಲ್ತ್ ವಿಚಾರನ. ಒಂದಷ್ಟು ಪ್ರಯೋಗಗಳಿಂದ ಬೇಜಾರಾಗಿರೋ ಅಂಥದ್ದು ಇರಬಹುದು, ಅಥವಾ ಒಂದಷ್ಟು ರಿಲೇಷನ್ಶಿಪ್ಪಿಂದ ಬೇಜಾರಾಗಿ ಆರೋಗ್ಯದ ಕಡೆ ಗಮನ ಕೊಡ್ದಿರೋ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ಳೋದು. ಲೋನ್ ಆಗುವಂಥ ಸಾಧ್ಯತೆ ಇದೆ, ದುಡ್ಡು ಬರುತ್ತೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ದಿರೋರ್ನ ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ತಾಳ್ಮೆ ಅನ್ನೋದು ತುಂಬ ಮುಖ್ಯ, ತಾಳ್ಮೆಯಿಂದ ಇರಿ. ಜೊತೆಗೆ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಅನ್ನುವಂಥದ್ದು ಇದೆ. ಈ ತಿಂಗಳು ಸಾಕಷ್ಟು ಫಂಕ್ಷನ್ಸ್ನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂಚೂರು ಲಕ್ಕಿ ಲಕ್ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಬುಧ, ಗುರು, ಶನಿ, ರಾಹು, ಶುಕ್ರ ಎಲ್ಲರೂ ನಿಮ್ಮ ಜೀವನದಲ್ಲಿ ಇದ್ದಾರೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆನ ಶುಕ್ರ ಮತ್ತು ರಾಹು ತರ್ತಾ ಇದ್ದಾರೆ ಇಲ್ಲಿ. ಸೊ ರಾಹು ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ತರ್ತಿದ್ದಾರೆ. ಸೊ ಹಾಗಾಗಿ ಖುಷಿಯಾಗಿರಿ. ಗುರುಗಳು ನಿಮಗೊಂದು ಮಾರ್ಗದರ್ಶನ ಕೊಡುವಂಥ ಸಾಧ್ಯತೆ ಇದೆ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರ ಮೋಸದಾಟ ನಿಮಗೆ ಈ ತಿಂಗಳಲ್ಲಿ ಗೊತ್ತಾಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ, ಪಾಪು ಬರುವಂಥ ಸಾಧ್ಯತೆ ಇದೆ, ಬಿಸ್ನೆಸ್ ಆಗುವಂಥ ಸಾಧ್ಯತೆ ಇದೆ. ವೆಲ್ತಿ ಪರ್ಸನ್ ಕಡೆಯಿಂದ ನಿಮಗೆ ಜಾಬ್ ಆಫರ್ ಅಥವಾ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ನಿಮಗೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ಸಕ್ಸಸ್ಫುಲ್ಲಾಗಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಜಾಗ ಜಮೀನು ಖರೀದಿ ಮಾಡುವಂಥದ್ದು, ವಿದೇಶಕ್ಕೆ ಹೋಗುವಂಥದ್ದು, ಗೋವಾ ಅಥವಾ
ಮಲ್ಪೆ ಮತ್ತು ಇನ್ನೆಲ್ಲಿ ಊಟಿ, ಈ ಜಾಗಗಳಲ್ಲಿ ಜಾಗ ಖರೀದಿ ಮಾಡುವಂಥ, ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಇನ್ಕಮ್ ಸೋರ್ಸ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂಥದ್ದು, ಗೃಹ ಪ್ರವೇಶ, ನಾಮಕರಣ ಆಗುವಂಥದ್ದು ಅಥವಾ ಅಂಥ ಫಂಕ್ಷನ್ಸ್ನ ಅಟೆಂಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮದೇ ಆದ ಮನೇನ ಕಟ್ತೀರಾ, ನಿಮ್ಮದೇ ಆದ ಸೋಲ್ಮೇಟ್ ಜರ್ನಿ ಶುರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ, ರೂಟ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏರಿಸ್, ಲಿಯೋ, ಸೆಜಿಟೇರಿಯಸ್ ನಿಮಗೆ ಅನುಕೂಲನ ಮಾಡಿಕೊಡ್ತಾರೆ. ಟ್ಯಾರಸ್, ವರ್ಗೋ, ಕ್ಯಾಪ್ರಿಕಾನ್ ಅವ್ರ ಜೊತೆ ನಿಮಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಏರ್ ಸೈನ್ ಅವರಿಂದ ಸ್ವಲ್ಪ ದೂರ ಇರಿ, ಅವ್ರ ತಂಟೆಗೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಗಮನನ ನೀವು ಕೊಟ್ಟಿದ್ದೇ ಆದರೆ ದುಡ್ಡನ್ನ ಕೂಡ ಸೇವ್ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಮಿರರ್ ನಂಬರ್ ಜಾಸ್ತಿ ಇದೆ ಇಲ್ಲಿ, ಮಿರರ್ ಥರ. ಸೊ ಏನೋ ಒಂದಷ್ಟು ನಿಮ್ಮ ವ್ಯಕ್ತಿತ್ವದ ಹಾಗೆ ಇರುವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ 5, 7, 8 ಮತ್ತು 13 ಮತ್ತು 6, 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ AELIOMTF KCRTGSHS ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಆಗತ್ತೆ, ಹುಷಾರಾಗಿರಿ. ಜಾಗ ಜಮೀನು ಖರೀದಿ ಮಾಡುವಂಥ ಸಮಯದಲ್ಲಿ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಒಂದಷ್ಟು ಬೆಂಕಿ ಅವಘಡಗಳು ಆಗತ್ತೆ, ಯಾರ್ದೋ ಮನೆಗೆ ಬೆಂಕಿ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಬೆಂಕಿ ಬೀಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ತುಂಬ ಕಾನ್ಫಿಡೆನ್ಸಲ್ಲಿ ಇರಿ. ನಿಮ್ಮ ಫ್ಯೂಚರ್ ಪ್ಲಾನ್ ಏನಿದೆ ಅದೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ರೀತಿಯ ಪ್ರೋಗ್ರೆಸ್ ಬೇಕೋ ನಿಮಗೆ ಅದಾಗತ್ತೆ. ಸೊ ಇನ್ಕಮ್ ಕೂಡ ಒಳ್ಳೆ ರೀತಿಯಲ್ಲೇ ಆಗುತ್ತೆ. ಫಾರಿನಲ್ಲಿ ಮನೆ ತಗೊಳ್ಳುವಂಥದ್ದು, ಫಾರಿನಿಂದ ಇನ್ಕಮ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಗಮನನ ಹರಿಸಿ, ಇದರಿಂದ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮೋಸಗಾರರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಎಷ್ಟು ಸತಿ ಹೇಳಿದ್ರು ಎಚ್ಚರಿಕೆ ವಹಿಸಲ್ಲ, ಅದು ನಿಮಗೆ ಬಿಟ್ಟಂಥ ವಿಚಾರ. ನಿಮ್ಮ ಬಾಸ್ ಕಡೆಯಿಂದ ಅಥವಾ ನಿಮ್ಮ ತುಂಬ ನಂಬಿರುವಂಥ ವ್ಯಕ್ತಿ ಕಡೆಯಿಂದ ಒಂದಷ್ಟು ನಿಮ್ಮ ಮೇಲೆ ಪ್ರಯೋಗಗಳಾಗಿದೆ, ಅದನ್ನು ಹುಷಾರಾಗಿ ಸರಿಯಾಗಿ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಐ ಪ್ರೊಫೈಲ್ ನಿಮಗೆ ಸಿಗುವಂಥದ್ದು, ಒಂದು ಹಿಡನ್ ಬ್ಯಾಂಕ್ ಅಕೌಂಟು ನಿಮಗೆ ಸಿಕ್ಬಿಡುತ್ತೆ. ಸೊ ಅದರಲ್ಲಿ ಒಂದಷ್ಟು ಸೇವಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಗ್ರೋತ್ ತುಂಬ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಇನ್ನು ಕ್ಲಿಯರ್ ಆಗಿ ಹೇಳೋದಾದರೆ, ಪ್ರೀತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಏಳಿಗೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಮದುವೆ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. SR ನೋಡೋದಾದರೆ ಬಿಗ್ ಎಸ್ ಅನ್ನುವಂಥ ರೀತಿಯಲ್ಲಿ ಇದೆ. ಒಂದು ದೊಡ್ಡ ಯಶಸ್ವಿ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಮೋಸಗಾರರನ್ನ ಹಿಂದಿಟ್ಟು ಒಳ್ಳೆಯವ್ರ ಜೊತೆ ಸಂಘ ಮಾಡಿಕೊಂಡು, ಒಳ್ಳೆಯವ್ರ ಜೊತೆ ನಿಮ್ಮ ಜೀವನನ, ಮುಂದಿನ ಜೀವನನ ಸರಿಯಾದ ರೀತಿಯಲ್ಲಿ ಲೀಡ್ ಮಾಡಿಕೊಂಡು ಹೋಗಿ, ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ. ಇನ್ನೇನು ಬೇಕು. ಸೊ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಸ್ವಲ್ಪ ಮೋಸಗಾರರಿಂದ ಬಚಾವಾಗ್ತಾ ಜೀವನನ ಮುನ್ನಡೆಸ್ಕೊಂಡು ಹೋಗಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.